ಸ್ನೇಹಿತರೆ ನಮಸ್ಕಾರ. ರಿಯಾನ್ ಪರಾಗ್ ಹೌದು. ನ ಈ ಕ್ಯಾಪ್ಟನ್ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ರಿಯಾನ್ ಪರಾಗನ್ನ ಬ್ಯಾನ್ ಮಾಡಿ ಅಂತ ಸಾಕಷ್ಟು ಇಲ್ಲಿ ನ್ಯೂಸ್ಗಳಲ್ಲಿ ಪ್ರಜೆಗಳು ಕೂಡ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ಹೌದು, BCCIಗೆ ಒಂದು ಸವಾಲ್ ಇಲ್ಲಿ ಉಂಟಾಗಿದೆ. ನ ಈ ದತ್ತು ಪುತ್ರ ರಿಯಾನ್ ಪರಾಗ್ ಹೆಚ್ಚಾಗಿ ಆಡೋಕ್ಕಿಂತನೂ ತನ್ನ ಆಕ್ಟಿವಿಟೀಸ್ಗಳನ್ನ ತೋರಿಸೋದ್ರಲ್ಲಿನೇ ಹೆಚ್ಚಾಗಿ ಈಗ ಅಂತೂ ಫಾರ್ಮ್ ಕಳ್ಕೊಂಡಿದ್ದಾರೆ. 7-8 ಮ್ಯಾಚ್ಗಳಲ್ಲಿ ಬರೀ 81 ರನ್ಗಳನ್ನು ಗಳಿಸಿರೋದಷ್ಟೇ. ಆದರೆ ತೋರಿಸಿಕೊಡೋದು ಕೊಹ್ಲಿ ರೇಂಜ್ಗೆ ಡಿಮಾಂಡ್ಗಳನ್ನು. ಸೊ ನೋಡ್ತಾ ಇದ್ರೆ ನೀವು ಫೀಲ್ಡಿಂಗ್ಗಳಲ್ಲಿ ಅಥವಾ ವಿಕೆಟ್ಗಳನ್ನು ಎತ್ತಿದಾಗ ತನ್ನದೇ ಆದಂತಹ ಡ್ಯಾನ್ಸ್ಗಳ ಮುಖಾಂತರ ಅಥವಾ ಇನ್ನಿತರ ಆಕ್ರೋಶಗಳನ್ನು ಹೊರ ಹಾಕ್ತಾರಲ್ವ. ಸೊ ಕೊಹ್ಲಿ ಅವರು ಮಾಡ್ತಾರಲ್ವ, ಅವರು ಆ ರೀತಿ ಇದ್ದಾರೆ ಅಂದ ಬಳಿಕ ಮಾಡ್ತಾರೆ. ಆದರೆ ಇವರು ಫಾರ್ಮೇ ಇಲ್ಲ, ಆದರೂ ಆ ರೇಂಜಿಗೆ ಬಿಲ್ಡಪ್ ಕೊಡೋದು. ಆದರೆ ಈಗ ಇವರಿಗೆ ಬಂದಿರತಕ್ಕಂತಹ ಕುತ್ತಿಗೆಯ ಹಗ್ಗ ಏನಂತಹ ಕೆಲಸ ಇವರು ಮಾಡಿದ್ರು, ಅದಕ್ಕೆ ಈಗ ಜೈಲು ಶಿಕ್ಷೆ, ದಂಡವನ್ನು ಕೂಡ, ಫೈನ್ ಅನ್ನು ಕೂಡ ಕಟ್ಟಬೇಕೆನ್ನಲಾಗ್ತಾ ಇದೆ. ಹಾಗಾದ್ರೆ ಈ ವಿಷಯದ ಕುರಿತಾಗಿ ಸ್ವಲ್ಪ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ. ಸೊ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಿದನ್ನ. ಹಾಗಾಗಿ ಈ BCCI ಏನು ಡಿಸಿಷನ್ ತೆಗೆದುಕೊಳ್ಳುತ್ತೆ, ಅದರ ಶಿಸ್ತಿನ ಬಗ್ಗೆ ಎಲ್ಲವೂ ಕೂಡ ಚರ್ಚೆ ಮಾಡೋಣ ಸ್ನೇಹಿತರೆ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ ಸ್ನೇಹಿತರೆ. ಇನ್ನು ಈ ಒಂದು ಸ್ವಲ್ಪ ಟೀಮ್ ಬಗ್ಗೆ ನಾವು ಹೇಳೋದಾದ್ರೆ, ವೈಭವ್ ಸೂರ್ಯವಂಶಿ ಮತ್ತು ಜಯಸ್ವಾಲ್ ಇವರನ್ನ ಕೊಂಡಾಡ್ಲೇಬೇಕು ನಾವು. ಯಾಕಂದ್ರೆ ಇವರೇ ಈ ಟೀಮ್ ಅನ್ನ ಮುಂದುವಯ್ತಾ ಇದ್ದಾರೆ ಎನ್ನುವಂಥದ್ದು ನಮಗೆ ಗೊತ್ತಾಗ್ಬಿಡುತ್ತೆ. ಸೊ 400ಕ್ಕಿಂತ ಪ್ಲಸ್ ರನ್ಗಳನ್ನ ಈ ವೈಭವ್ ಸೂರ್ಯವಂಶಿ ಅವರು ಗಳಿಸಿದ್ದಾರೆ. ಆತನ ವಯಸ್ಸು ಮೀರಿದ ಆಟವನ್ನ ಅವರು ಆಡಿದ್ದಾರೆ. ಸೊ ಹೀಗಾಗಿ ರಾಜಸ್ಥಾನ ಒಂದು ಹಂತಕ್ಕೆ ಟಾಪ್ 4 ಅಲ್ಲಿ ಇದ್ದಿರತಕ್ಕಂತಹ ಕಾರಣಕರ್ತರು ಇವರೇ. ಇನ್ನು ಜೋಬ್ರಾ ಆರ್ಚರ್ ಅವರ ಸ್ಪೀಡ್ ಆಗಿರ್ತಕ್ಕಂತಹ ಬಾಲುಗಳು ಇದಕ್ಕೆಲ್ಲವೂ ಕೂಡ ಕಾರಣಕರ್ತರಾಗಿದ್ದಾರೆ. ರಿಯಾನ್ ಪರಾಗ್ ಅವರು ಅಷ್ಟೊಂದು ಹೇಳಿಕೊಳ್ಳುವಷ್ಟ ಆಟಗಳನ್ನೇನು ಆಡಿಲ್ಲ, ಆದ್ರೂ ಆಸ್ ಎ ಕ್ಯಾಪ್ಟನ್ ಅಲ್ವಾ RRದು. ಆದ್ರೆ ಇಲ್ಲಿ ಪಂಜಾಬ್ ಅನ್ನ ಯಾರು ಕೂಡ ಸೋಲಿಸ್ಲಿಕ್ಕೆ ಆಗಿರ್ಲಿಲ್ಲ ಕೆಲವೊಂದಿಷ್ಟು ಮ್ಯಾಚ್ಗಳಲ್ಲಿ. ಆದ್ರೆ ರಾಜಸ್ಥಾನ ಮೊನ್ನೆ ಚೇಸ್ ಮಾಡಿಬಿಡತ್ತೆ. ಹೀಗಾಗಿ ಒಂದ್ ಸ್ವಲ್ಪ ರಾಜಸ್ಥಾನದ ಹವಾ ಆಗಿಬಿಡತ್ತೆ. ಆದ್ರೆ ಇಲ್ಲಿ ಗೆದ್ದಿರತಕ್ಕಂತಹ ಒಂದು ಗಮನ ಗೆದ್ದಿರೋ ಕಡೆ ಬರಲಿಲ್ಲ. ಹೆಚ್ಚಾಗಿ ಗೆದ್ದಿರತಕ್ಕಂತಕ್ಕಿಂತನೂ ಇಲ್ಲಿ ರಿಯಾನ್ ಪರಾಗ್ ಅವರು ಹಿಡಿದಿರತಕ್ಕಂತಹ ಸಿಗರೇಟ್ ಕಡೆಗೆ ಹೋಗ್ಬಿಡತ್ತೆ. ಈತ ಏನ್ ಮಾಡ್ತಾ ಇದ್ದ ಅಂದ್ರೆ ಇದಕ್ಕೆ ಎಲೆಕ್ಟ್ರಾನಿಕ್ ಸಿಗರೇಟ್ ಅಂತ ನಾವು ಕರಿತೀವಿ. ಇದು ಹೇಗೆ ವರ್ಕ್ ಆಗತ್ತೆ ಅಂದ್ರೆ, ಇದರಲ್ಲಿ ಒಂದು ಲಿಕ್ವಿಡ್ ಇರುತ್ತೆ. ಸೊ ಅದು ಪೇಪರ್ ಮುಖಾಂತರ ಒಳಗಡೆ ಹೋಗೋದು, ಹೊರಗಡೆ ಬಿಡೋದು, ಈ ರೀತಿ ವರ್ಕ್ ಆಗ್ತಾ ಇರುತ್ತೆ. ಸೊ ಅದನ್ನ ಆಲ್ರೆಡಿ ಬ್ಯಾನ್ ಮಾಡಿ ಹಾಕಿದೆ. ಹೌದು, 2019ರಲ್ಲಿ ಬ್ಯಾನ್ ಮಾಡಿರಲಾಗಿರ್ತಕ್ಕಂಥದ್ದು PEC ನ ಪ್ರಕಾರ, ಒಂದು ಆಕ್ಟ್ ನ ಪ್ರಕಾರ. ಆದ್ರೆ ಅಂತಹ ಒಂದು ಸಿಗರೇಟ್, ಬ್ಯಾನ್ ಆಗಿರ್ತಕ್ಕಂತಹ ಸಿಗರೇಟು ಈತ ಯೂಸ್ ಮಾಡ್ತಾ ಇದ್ದಾನಂದ ಬಳಿಕ ಇದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಿನ ಒಂದು ವೈರಲ್ ಆಗ್ಬಿಡತ್ತೆ ಆಟೋಮೆಟಿಕ್ ಆಗಿ. ಪಂಜಾಬ್ ವಿರುದ್ಧ RR ಗೆದ್ದಿದೆ ಅನ್ನೋಕ್ಕಿಂತನೂ ಈ ಒಂದು ಸುದ್ದಿ ಏನಿದೆ ಅಲ್ಲ, ತುಂಬಾನೇ ವೈರಲ್ ಆಗ್ಬಿಡುತ್ತೆ. ಇದನ್ನ ಬಳಕೆ ಮಾಡಿದ್ರೆ 1 ಲಕ್ಷ ಫೈನು, 1 ವರ್ಷ ಜೈಲು ಶಿಕ್ಷೆ ಇದೆ ಸ್ನೇಹಿತರೆ. ಇನ್ನೊಂದು, ಇದನ್ನ ಮಾರಾಟ ಮಾಡೋದು ಅಥವಾ ಸ್ಟೋರೇಜ್ ಮನೆಯಲ್ಲಿ ಮಾಡಿಕೊಳ್ಳೋದು, ಈ ರೀತಿ ಮಾಡಿದ್ರೆ 6 ತಿಂಗಳು ಜೈಲು, 50,000 ರೂಪಾಯಿ ದಂಡವನ್ನ ವಿಧಿಸಲಾಗತ್ತೆ. ಮತ್ತೆ ಇದನ್ನ ರಿಪೀಟ್ ಜೈಲು ಶಿಕ್ಷೆ ಆದರೂ, ದಂಡ ವಿಧಿಸಿದ್ರು, ಮತ್ತೆ ಅದನ್ನ ಆ ಒಂದು ಕೆಮಿಕಲ್ ಅನ್ನ, ಲಿಕ್ವಿಡ್ ಅನ್ನ ಯೂಸ್ ಮಾಡೋದು, ಮಾರಾಟ ಮಾಡೋದು, ಇದೇ ತಪ್ಪುಗಳನ್ನ ಮಾಡ್ತಾ ರಿಪೀಟ್ ಮತ್ತೆ ಅದನ್ನ ರಿಟರ್ನ್ ಮಾಡಿದ್ರೆ 5 ಲಕ್ಷ ರೂಪಾಯಿ ಫೈನ್ ಇದೆ, 3 ವರ್ಷ ಜೈಲು ಶಿಕ್ಷೆ ಇದೆ. ಹೌದು, ರಿಯಾನ್ ಪರಾಗ್ ಈಗ ಫೈನ್ ಏನೋ ಕಟ್ತಾರೆ, ಆದ್ರೆ ಜೈಲು ಶಿಕ್ಷೆ ಆಗ್ಬೇಕಲ್ಲ. ಕೇವಲ 2 ದಿನದಲ್ಲಿ ಇವರ ಮ್ಯಾಚ್ ಇದೆ. ಇಂತಹ ಸನ್ನಿವೇಶದಲ್ಲಿ, ಅಂದ್ರೆ ಇನ್ನೇನು ಒಂದೇ ದಿನ, ಇಂತಹದ್ರಲ್ಲಿ RR ಅನ್ನ ದತ್ತು ಪುತ್ರ ಆಗಿರ್ತಕ್ಕಂತಹ ಈ ರಿಯಾನ್ ಪರಾಗ್ ಕ್ಯಾಪ್ಟನ್ ಅಂತ ಕರೆಸ್ಕೊಳ್ತಾರೆ. ಯಾವಾಗ ಸಂಜು ಸ್ಯಾಮ್ಸನ್ ಹೊರಗೆ ಹೋಗ್ತಾರೋ ಇವರನ್ನೇ ಮೇಲೆ ಗದ್ದುಗೆಯಲ್ಲಿ ಏರಿಸಿ ಕುಣಿಸಿದ್ದಾರೆ RR ಅವರು. ಅಂಥದ್ರಲ್ಲಿ ಈಗ ಟೀಮ್ ಒಂದು ಒಳ್ಳೆಯ ರೀತಿಯಲ್ಲಿ ಮುನ್ನಡೀತಾ ಇದೆ. ಇಂತಹ ಸನ್ನಿವೇಶದಲ್ಲಿ ಈ ಥರನ ಬ್ಯಾನ್ ಮಾಡಲಾಗತ್ತಾ, ಇಂತಹ ಪ್ರಶ್ನೆಗಳು ಬರ್ತಾ ಇದೆ. ಇವರನ್ನ ತೆಗೆದುಹಾಕಲೇಬೇಕು ಅನ್ನುವಂತಹ ಮಾತುಗಳು ಕೂಡ ಬರ್ತಾ ಇದೆ. ಯಾಕಂದ್ರೆ ಈ ರೀತಿ ಬ್ಯಾನ್ ಮಾಡಿರ್ತಕ್ಕಂತಹ ಒಂದು ಮಾದಕ ವಸ್ತು ಇಡೀ ಒಂದು ಫ್ರಾಂಚೈಸಿಯಲ್ಲಿ, ಇಡೀ ಒಂದು ಸ್ಟೇಡಿಯಂ, ಲಕ್ಷಾಂತರ ಜನ ಕೂತ್ಕೊಂಡಿರ್ತಕ್ಕಂತಹ ಒಂದು ಸ್ಟೇಡಿಯಂನಲ್ಲಿ ಬಳಕೆ ಮಾಡ್ತಾರಂದ ಬಳಿಕ ಇದಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು ಅನ್ನುವಂಥದ್ದು ಕೂಡ ಒಂದು ಕಡೆ.
ಆದರೆ ಇದು ಬ್ಯಾನ್ ಆಗಿದೆ ಅಂದ ಬಳಿಕ ಅದನ್ನು ಯಾರೇ ಉಪಯೋಗ ಮಾಡಲಿ, ಒಬ್ಬ ರಾಜಕಾರಣಿ ಅಥವಾ ಒಬ್ಬ ಸೆಲಿಬ್ರಿಟಿ, ಒಬ್ಬ ಆಟಗಾರ ಅಥವಾ ಸಾಮಾನ್ಯ ಪ್ರಜೆ ಯಾರೇ ಯೂಸ್ ಮಾಡಿಕೊಂಡ್ರೂ ಅದಕ್ಕೆ ಲಾಗೂ ಆಗುವಂತಹ ಶಿಕ್ಷೆ ಆಗಲೇಬೇಕು ಅನ್ನುವಂಥರೊಬ್ರು. ಹೌದು, ಇದು ನಿಜ ಕೂಡ. ಅದನ್ನು ಯಾರೇ ಬಳಕೆ ಮಾಡಿದ್ರು ಅದನ್ನು ಬ್ಯಾನ್ ಮಾಡಿದೆ ಅಂದ ಬಳಿಕ, ಅದನ್ನು ಬಳಕೆ ಮಾಡ್ತಾ ಇದೆ ಅಂದ ಬಳಿಕ ಇದರ ಹಿಂದೆ ಕೊಟ್ಟಿರೋರು ಯಾರು, ಅಂದರೆ ಎಲ್ಲಿಂದ ಸ್ಟೋರೇಜ್ ಇದ್ದು ಅದನ್ನು ಕೊಟ್ಟಿರೋರು ಯಾರು, ಇವರು ಎಲ್ಲಿಂದ ಖರೀದಿ ಮಾಡಿದ್ದಾರೆ, ಇವರು ಅದನ್ನು ತೆಗೆದುಕೊಂಡಿದ್ದಾರೆ ಅಂದ ಬಳಿಕ ಇವ್ರಿಗೂ ಕೂಡ ಶಿಕ್ಷೆ ಆಗಲೇಬೇಕು ಅನ್ನುವಂಥದ್ದು ಇದ್ದೇ ಇರುತ್ತೆ. ಆದರೆ ಇದಕ್ಕೆ BCCI ಏನು ಕ್ರಮವನ್ನು ಕೈಗೊಳ್ಳುತ್ತೆ ಇದು ಇಂಪಾರ್ಟೆಂಟು. ಯಾಕಂದರೆ RR ಕ್ಯಾಪ್ಟನ್ ಬೇರೆ, ಇಂಥದ್ರಲ್ಲಿ BCCI ಏನಾದರೂ ಕ್ರಮ ಕೈಗೊಳ್ಳುತ್ತಾ ಅಥವಾ ಇಲ್ವಾ, ಫೈನ್ ಏನೋ ವಿಧಿಸಬಹುದು ಭಾಳಷ್ಟು, ಆದರೆ ಜೈಲು ಶಿಕ್ಷೆ ಕೊಡುತ್ತಾ ಇಲ್ವಾ ನೋಡಬೇಕು. ಜೊತೆಗೇನೆ RR ಪೂರ್ತಿಯಾಗಿ ಸಂಪೂರ್ಣವಾಗಿ ಇವರೇ ನಡ್ಸ್ಕೊಂಡು ಹೋಗ್ತಿದ್ದಾರೆ ಕ್ಯಾಪ್ಟನ್ ನಿಮಗೆ ಗೊತ್ತಿದೆ. ಸೊ ಇಂತಹ ಸನ್ನಿವೇಶದಲ್ಲಿ ನೆಕ್ಸ್ಟ್ ಡೇನೇ ಮ್ಯಾಚ್ ಇರುವಂಥದ್ದು, ದಿಢೀರನ್ನೇ ತೆಗೆದಾಕ್ಲಿಕ್ಕೆ ಆಗತ್ತಾ ಅಥವಾ ಇಲ್ವಾ, BCCI ಏನಾದರೂ ಕ್ರಮವನ್ನು ಕೈಗೊಳ್ಳಲಿಲ್ಲ ಅಂದರೆ BCCIನ ಶಿಸ್ತಿಗೆ ಒಂದು ಹೊಸ ನಾಮಫಲಕ ಬೀಳುತ್ತೆ. BCCI ತನಗೆ ಬೇಕಾದಂತಹ ಡಿಸಿಷನ್ನ ತೆಗೆದುಕೊಳ್ಳುತ್ತೆ. ಒಂದು ಶಿಸ್ತು ಬದ್ಧಿಗೆ ಒಂದು ಬೆಲೆ ಕೊಡೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಜನ ಮಾತಾಡ್ಕೊಳ್ಳೋದಂತೂ ಸಹಜ. ಹಾಗಾದರೆ ಸ್ನೇಹಿತರೆ, ಇದಕ್ಕೆ ಡೀಟೇಲ್ಸ್ ಅಂದರೆ ಈಗ ಫೈನಲ್ ಡಿಸಿಷನ್ ಬಂದಿಲ್ಲ, BCCI ಏನು ಕ್ರಮವನ್ನು ಕೈಗೊಳ್ಳುತ್ತೆ ನಾವು ಕಾಯ್ದು ನೋಡಬೇಕು. ಒತ್ತಾಯ ಅಂತೂ ಇದ್ದೇ ಇದೆ BCCIನ ಮೇಲೆ, ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂಥದ್ದು. ಕಾಯ್ದು ನೋಡೋಣ ಸ್ನೇಹಿತರೆ ಏನು ಫೈನಲ್ ಡಿಸಿಷನ್ ಬರುತ್ತೆ ಅಂತ. ಆದರೂ ಈ ಸಿಗರೆಟ್ನಿಂದಾಗಿ ಬಹಳಷ್ಟು ಜನರಿಗೆ ಇದು ಹೋಗಿ ಅವ್ರಿಗೂ ಕೂಡ ಸಾಕಷ್ಟು ಹಾನಿ ಆಗತ್ತೆ ಎನ್ನುವಂತಹ ಎಲ್ಲವೂ ಕೂಡ ಮಾತುಕತೆ ಇದ್ದಾವೆ. ಸೊ ಇದರ ಒಂದು ಪರವಾಗಿ ಏನು ನಿಮ್ಮ ಅನಿಸಿಕೆ, ಇವರನ್ನು ಬ್ಯಾನ್ ಮಾಡಬೇಕಾ ಅಥವಾ ಇಲ್ವಾ, ಏನಾದರೂ ಫೈನ್ ಅಷ್ಟೇ ಹಾಕಬೇಕಾ, ಇದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಈ ವಿಷಯವನ್ನು ಆದಷ್ಟು ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ ಶೇರ್ ಮಾಡಿ.